ಆ್ಯಂಡ್ ಥಾಮಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂತಂದರೆ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಹಬ್ಬ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿದ್ದೀನಿ. ಎಲ್ಲರೂ ಬೇಗ ಹೇಳ್ತಾರೆ, ನಾವು ಯಾಕೆ ಲೇಟಾಗಿದ್ದೀನಿ ಯಾಕೆ ಅಂತಂದರೆ ನೆನ್ನೆ ರಂಗ ಕುಣಿತ ಇತ್ತು, ಸ್ವಲ್ಪ ಮನ್ಗಿದ್ದು ಲೇಟ್ ಆಯಿತು, ಅದಕ್ಕೋಸ್ಕರ ಲೇಟಾಗಿದ್ದೀನಿ. ಹಬ್ಬ ಇರೋದು ನೈಟ್ 7 ಗಂಟೆಗೆ. ನಾವೇನು ಇವಾಗ ಬೆಳಗ್ಗೆ ಎದ್ದೇನು ದಬಾಕಂಗಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟಾಗೇ ಇದ್ದಿದ್ದೀನಿ. ಏನಂತಂದರೆ ನನಗಿಂತ ಬೇಗ ಎದ್ದು ನಮ್ಮ ಬಾಮ ಇದ್ದೀನಿ, ತಿರುಗಾಡ್ಕೊಂಡು ರೊಟ್ಟಿ ಗಿಟ್ಟಿ ತಿನ್ನಿಸ್ಕೊಂಡು ಆಟಾಡ್ತಾಯಿದ್ದಾನೆ. ಅವ್ರದ್ದು ಮಾಮೂಲಿ ಇದ್ದೇ ಇರುತ್ತಲ್ಲ, ಹಂಗಾಗಿ ನಮ್ಮದು ಇನ್ನೇನು ಕೆಲಸ ಇರಲಿಲ್ಲ. ಅದಕ್ಕೆ ಅಂತಲೇ ನಮ್ಮ ಫ್ರೆಂಡ್ ಮಗನ ಬರ್ಡೇ ಇತ್ತು, ಅಲ್ಲಿಗೆ ಬಂದು ಡೆಕೋರೇಷನ್ ಎಲ್ಲ ಮಾಡಿಕೊಟ್ಟು ಕೇಕ್ ಕಟಿಂಗ್ ಎಲ್ಲ ಮಾಡಿಸಿ, ಇದು 2ನೇ ವರ್ಷದ ಬರ್ಡೇ ಇತ್ತು ಒಂದು, ಅದಕ್ಕೋಸ್ಕರ ಬಂದು ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದೆ 7 ಗಂಟೆಗೆ ಹಬ್ಬ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇವಾಗ ಏನಂದರೆ ನಮ್ಮ ಮ್ಯಾರೇಜಿಂದ ಬಂದು ಡೈರೆಕ್ಟು ಆ ದೇವಸ್ಥಾನ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿಂದ ಬಂದು ನಮ್ಮ ದೇವಸ್ಥಾನಕ್ಕೆ ಹೋಗಿ ನಮ್ಮ ದೇವಸ್ಥಾನ ಸ್ವಲ್ಪ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಮುಂದೆ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಹಂಗೆ ನೋಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೇನೆ. ಇವಾಗ ಇದು ನಮ್ಮ ದೇವಸ್ಥಾನ, ಇಲ್ಲಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ. ನಾವು ಅಲ್ಲಿ ಹೋಗೋಷ್ಟಕ್ಕೆ ಆಲ್ರೆಡಿ ಅವ್ರವ್ರ ಸಂಪ್ರದಾಯನ ಅವ್ರು ಮಾಡ್ತಾ ಇರ್ತಾರೆ. ಅಲ್ಲಿಂದ ನಾವು ಬಂದು ನಮ್ಮದು ಸಂಪ್ರದಾಯ ನಾವೇನೈತೆ ಅದು ಮಾಡ್ತಾಯಿರ್ತೀವಿ. ಇಲ್ಲಿಂದ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ನನ್ನ ಮೈಕ್ ಇಲ್ಲ, ಹಾಗಾಗಿ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಜಾಸ್ತಿ ವೀಡಿಯೋನೇ ತೋರಿಸ್ತಾ ಇರ್ತೀನಿ. ಕೊನೆಗಂಟೆ ನೋಡಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಚೆನ್ನಾಗಿ ವೀಡಿಯೋಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ.
ಇದೇನಂತಂದರೆ ಇದು ಕೆಂಡ ಹಾಕಿರ್ತಾರೆ, ಸ್ವಲ್ಪ ಕೆಂಡ ಮೇಲೆ ಎಲ್ಲ ದೇವರು ಎಲ್ಲರೂ ಬರ್ತಾರೆ. ಹಾಗಾಗಿ ನಾನು ಫಸ್ಟ್ ಟೈಮ್ ಕೆಂಡ ತುಂಬಿದ್ದೀನಿ. ಅದು ಸ್ವಲ್ಪ ನೀಟಾಗಿ ತುಂಬಿದ್ದೀನಿ ಈ ಸಲ. ಅಂದರೆ ನಾನು ಹೋದ ಸಲ ತುಣಿಬೇಕು ಅಂತ ಅಂದ್ಕೊಂಡು ತುಣಿಯೋಕೆ ಆಯ್ತಿರ್ಲಿಲ್ಲ, ಯಾಕೆಂದರೆ ಸ್ವಲ್ಪ ಭಯ. ಈ ಸಲ ಏನಾರು ಆಗಲಿ ಅಂತ ಮಾಡಿಕೊಂಡು ಕೆಂಡ ತುಂಬಿದ್ದೀನಿ. ಚೆನ್ನಾಗಿ ತುಂಬಿದೆ, ಏನೂ ತೊಂದರೆ ಆಗಲಿಲ್ಲ, ನೀಟಾಗಿ ಬಂದಿದೆ. ನೀಟಾಗಿ ಓಕೆನಾ. ಇದೇನಂತಂದರೆ ಒಂದು ಎಲ್ಲ ಅವ್ರವ್ರ ಕಡೆಯಿಂದ ಏನೋ ಅಂದರೆ ಬಳೆ ಮಾಡ್ಕೊಂಡ್ಬಂದಿರ್ತಾರೆ. ಅಂದರೆ ದೇವ್ರಿಗೆ ಪ್ರಸಾದ ಅಂತ ಮಾಡ್ಕೊಂಡ್ಬಂದಿರ್ತಾರೆ. ಪ್ರಸಾದನ ಎಲ್ಲ ಕಡೆ ಎಲ್ಲ ಥರ ತೊಗೊಂಡು ಇಲ್ಲಿ ಒಟ್ಟಿಗೆ ಎಡೆ ಇಕ್ತಾರೆ. ಅದೇ ಹಿಂಗೆ ನಡೀತಾ ಇರೋದು. ಒಂಥರ ಚೆನ್ನಾಗಿದೆ ಎಲ್ಲ. ನಾವು ವರ್ಷ ಮಾಡ್ತಾಯಿರ್ತೀವಲ್ಲ, ಏನು ಅನಿಸಲ್ಲ. ಬಟ್ ಚೆನ್ನಾಗಿರುತ್ತೆ. ಎಲ್ಲ ಕಡೆಯೂ ಎಲ್ಲ ಒಟ್ಟಿಗೆ ಇರ್ತೀವಿ, ಊರಲ್ಲೆಲ್ಲ ಒಟ್ಟಿಗೆ ಇರ್ತೀವಲ್ಲ, ಚೆನ್ನಾಗಿರುತ್ತೆ. ಎಲ್ಲ ಬಂದು ಇಲ್ಲೇ ಎಡೆ ಇಕ್ಕೋದು. ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಮಾತುಕತೆಗಳು ಹಂಗೆ ನಡೀತಾ ಇರ್ತವೆ. ಇಲ್ಲಿಂದ ಎಡೆ ಮಾಡಿಕೊಂಡು ಎಡೆ ಇಕ್ಕಿ ಪೂಜೆ ಮಾಡ್ಕೊಂಡು ಇಲ್ಲಿಂದ ಲೇಟಾಗಿ ಆದೇಶ ಅಂತ ಕೊಂಡ್ತೀವಿ. ಎಲ್ಲ ಪೂಜಾ ಎಡೆ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಎರಡು ಆದಷ್ಟು ಅಂತ ತೊಗೊಂಡೋಗಿ ಮಡಗ್ತೀವಿ. ಅಲ್ಲಿಂದ ಅಷ್ಟೇ ಹಬ್ಬ. ಬೆಳಿಗ್ಗೆ ಜಾತ್ರೆ ಇರುತ್ತೆ, ಮತ್ತು ಟಮಟ ಆರತಿ ಬರುತ್ತೆ ಬೆಳಿಗ್ಗೆ. ಅದನ್ನೂ ವೀಡಿಯೋ ಮಾಡಿರ್ತೀನಿ, ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ಇದೇ ಥರ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಜಾಸ್ತಿ ಸಪೋರ್ಟ್ ಮಾಡಿ. ಮೈಕ್ ಇಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಆಡಿಯೋ ಎಲ್ಲ ನೀಟಾಗಿ ಬಂದಿರಲ್ಲ. ಟ್ರೈ ಮಾಡ್ತಾಯಿದ್ದೀನಿ, ನಾನು ಮಾಡ್ತೀನಿ. ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.